ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತೊಂದು ನಿಮಗೊಂದು ರಹಸ್ಯವಾದ ಗುಟ್ಟನ್ನು ಅಥವಾ ರಹಸ್ಯವಾದ ಸಂಗತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೇನು ಗ್ರಹಿಸ್ಕೊಂಡಿದ್ದೀ ಏನಪ್ಪ ರಹಸ್ಯ? ನಿಮ್ಮ ಜೊತೆ ತುಂಬಾ ರಹಸ್ಯಗಳು ನಡೀತವೆ. ಆದರೆ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಸರ್ವಶಕ್ತನಾದ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಇದೇನಪ್ಪ ಏನೋ ನೀವು ಗ್ರಹಿಸ್ಬೋದು. ಅದೇಂತ ಪ್ರೀತಿ? ನಾನು ಯಾರು ಪ್ರೀತಿಸೋದಿಲ್ಲ, ನಾನು ಯಾರು ಗಮನಿಸೋದಿಲ್ಲ. ಆದರೆ ನಾನು ನಿಮಗೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಆತ ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ, ನಿಮ್ಮ ಬಗ್ಗೆ ಯೋಚಿಸ್ತಾನೆ. ನಿಮಗೆ ಖಂಡಿತವಾಗಿ ಹೇಳ್ತೇನೆ, ಅದೇನೆಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಯಾಕಂದರೆ ಆತನು ಪ್ರೀತಿಯಾಗಿದ್ದಾನೆ. ಆತ ನಿಮ್ಮನ್ನು ಪ್ರೀತಿಸ್ತಾನೆ, ನನ್ನನ್ನು ಪ್ರೀತಿಸ್ತಾನೆ, ಎಲ್ಲರನ್ನೂ ಪ್ರೀತಿಸ್ತಾನೆ. ಯಾಕಂದರೆ ಆತನು ಉಸಿರಾಡಲಿಕ್ಕೆ ಗಾಳಿಯನ್ನು ಉಚಿತವಾಗಿ ಕೊಟ್ಟಿದ್ದಾನೆ. ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ನಾವು ನೋಡುವಂಥ ಪ್ರಕೃತಿ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸುಂದರವಾದ ವನಗಳು, ಚಂದವಾದ ಹೂಗಳು, ಚಂದವಾದ ಮರಗಿಡಗಳು, ಪರ್ವತಗಳು, ಶಿಖರಗಳು, ಬೆಟ್ಟಗಳು, ಆಮೇಲೆ ಹರಿಯುವಂಥ ನದಿ, ಮಳೆ, ನೀರು, ಆಮೇಲೆ ಸಮುದ್ರ, ಅದರಂತೆಲ್ಲ ಜಲಚರಗಳು, ಜೀವಿಗಳು, ವನ್ಯಜೀವಿಗಳು, ತರತರದ ಪಕ್ಷಿಗಳು, ಇದನ್ನು ನೋಡುವಾಗ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ, ನಮಗೆಲ್ಲ ಕೊಟ್ಟಿದ್ದಾನೆ. ಆದರೂ ನೀವು ಚಿಂತಿಸ್ತಾರೆ ಆ ಜೀವಿತದ ಬಗ್ಗೆ. ಏನಪ್ಪ ನಮ್ಮ ಜೀವಿತ? ಹೇಗೆ ನನ್ನನ್ನು ಯಾರು ಗಮನಿಸ್ತಾ ಇಲ್ಲ, ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ? ಒಂದು ಸಲ ಯೋಚನೆ ಮಾಡಿ ದೇವರು ಎಷ್ಟು ನಿಮ್ಮನ್ನು ಪ್ರೀತಿಸಿ ಇಷ್ಟವರೆಗೆ ನಮ್ಮನ್ನು ನಡೆಸಿದ್ದಾನೆ, ಮುಂದೆ ನಡೆಸಲಾಗಿದ್ದಾನೆ. ಕಷ್ಟಗಳು ಇರ್ಬೋದು, ಅದರ ಮಧ್ಯದಲ್ಲಿ ದೇವರು ಎಷ್ಟೋ ನಮಗೆ ಒಳ್ಳೆಯ ಸಂಗತಿಗಳನ್ನು ಇಟ್ಟಿದ್ದಾನೆ. ಯಾಕಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನಿಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಪ್ರೀತಿಸ್ತಾನೆ, ಎಲ್ಲರೂ ಪ್ರೀತಿಸ್ತಾನೆ. ಅವನ ಪ್ರಕೃತಿ ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಅದರಿಂದ ನಾವು ಆಳವಾಗಿ ಯೋಚಿಸಿದಾದರೆ ದೇವರು ಎಷ್ಟು ಪ್ರೀತಿ ಸ್ವರೂಪನಾಗಿದ್ದಾನೆ. ಇದರ ಬಗ್ಗೆ ನೀವು ಎಲ್ಲಿಯಾದರೂ ಗಮನಿಸಿದ್ದೀರಾ, ಯೋಚಿಸಿದ್ದೀರಾ? ಕೆಲವರೇ ತಿಳಿದಿದ್ದರೂ ಕೂಡ ಅದರ ಬಗ್ಗೆ ಆತನ ಅಷ್ಟೊಂದು ಅದನ್ನು ಮನಸ್ಸಿಗೆ ತಂದುಕೊಳ್ಳಿಲ್ಲ. ಸೊ ಇದರ ಬಗ್ಗೆ ನಿಮಗೆ ಖುಷಿಯಾದರೆ ಅಥವಾ ನಿಮಗೆ ಇಷ್ಟವಾದರೆ ಇದನ್ನು ನೀವು ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಬರುವ ದಿವಸಗಳಲ್ಲಿ ಇನ್ನೂ ವಿಷಯಗಳು ನಿಮ್ಮ ಒಟ್ಟಿಗೆ ನಾನು ಹಂಚಲಿಕ್ಕೆ ಬಯಸ್ತೇನೆ. ಬರುವ ವಿಡಿಯೋಗಳಲ್ಲಿ ನೋಡೋಣ. ಅಷ್ಟರೊಳಗೆ